ಬಹಳ ಮುಖ್ಯವಾದ ಅಂಶಗಳು ಯಾವುದು ಸ್ವಲ್ಪ? ಫಸ್ಟ್ ಆಫ್ ಆಲ್ ಲೇಖಕನಿಗೆ ವಿಜುವಲ್ ಪಾಸಿಬಿಲಿಟೀಸ್ ಇದ್ದಾಗ ಸುಮ್ಮನೆ ಒಂದು ಮಾರ್ಗದಲ್ಲಿ ಮಟ್ಟದಲ್ಲಿ ವ್ಯವಸ್ಥೆಗೆ ಹೋಗೋದು. ಆಮೇಲೆ ಪ್ರಿಸಿಷನ್, ಅದಕ್ಕೆ ನಾನು ಒಂದು ಸಿನಿಮಾದ ಒಂದು ಉದಾಹರಣೆ ಕೊಡ್ತೇನೆ. ನಾನು ಡೈಲಾಗಿಗೆ ಅದು ಒಂದು ಮಾದರಿ ಉದಾಹರಣೆ. ನಾನು ಅದನ್ನು ಬಹಳ ಕಡೆ ಹೇಳಿದ್ದೀನಿ. ಇಂದ್ರರಾಜ್ ಆನಂದ್ ಅಂತ ದೊಡ್ಡ ಡೈರೆಕ್ಟರ್, ಅನಾಡಿ ಅಂತ ರಾಜ್ ಕಪೂರ್ ಸಿನಿಮಾ. ಅದು ಓಪನಿಂಗ್ ಸೀನ್. ರಾಜ್ ಕಪೂರ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್, ಕ್ಯಾರೆಕ್ಟರ್ ಭಾಳ ಇಟ್ಟಿಗೆ ಒಳ್ಳೆ ಮನುಷ್ಯ ಅಂತ ಗೊತ್ತು ಮಾಡಬೇಕು, ಅವನ ಸ್ಥಿತಿ ಗೊತ್ತು ಮಾಡಬೇಕು. ಒಂದು ರಾಜ್ ಕಪೂರ್ ಚಿತ್ರದಲ್ಲಿ ಒಂದು ಭಿತ್ತಿ, ಸಮಾಜಶೀಲತೆ ಒಂದು ಭಿತ್ತಿ ಯಾವತ್ತೂ ಇರುತ್ತೆ. ರಿಚ್ ವರ್ಸಸ್ ಪುವರ್, ಕ್ಯಾಪಿಟಲಿಸ್ಟ್ ವರ್ಸಸ್ ಸ್ಟ್ರಗ್ಲಿಂಗ್, ಏನೋ ಒಂದು ಜನಗಳ ಒಂದು ಭಿತ್ತಿ ಯಾವತ್ತೂ ಇರುತ್ತೆ. ಕೆ ಅಬ್ಬಾಸ್ ಅವರ ಒಂದು ಫಿಲಾಸಫಿ ಯಾವತ್ತೂ ಜಾಗೃತ. ಈ ಅನಾಡಿಯಲ್ಲಿ ಸ್ಟಾರ್ಟಿಂಗ್ ಏನು ಅಂದರೆ, ಒಂದು ಮುಂಬಯಿಯ ಒಂದು ಯಾವುದೇ ಶಹರ, ಒಂದು ಬೀದಿ, ಅಲ್ಲಿ ಒಂದು ಹರಕು ಬಟ್ಟೆ ತೊಟ್ಟಂಥ ರಾಜ, ಅವನು ಹಸ್ದಿದ್ದಾನೆ, ತುಂಬ ಹಸಿದ ಅವನಿಗೆ. ಅವನು ಕಿಸಿಲಿ ಹಿಂದೆ ಹೇಳ್ತಾನೆ, ಜಾಸ್ತಿ ಇಲ್ಲ, ಎಲ್ಲ ಒಂದು 2 ಸೆಕೆಂಡ್ ಹಿಂದೆ ಹೇಳ್ತಾನೆ. ಆಮೇಲೆ ಒಂದು ಏನೋ ನಾಣ್ಯ ಸಿಗುತ್ತೆ. ಅವನೊಂದು ಬ್ರೆಡ್ ಅಂಗಡಿ ಕೊಡ್ತಾನೆ, ಒಂದು ಬ್ರೆಡ್ ಕೊಡ್ತಾನೆ. ಅವನು ತಿನ್ನಬೇಕು ಅಂತ ತಿನ್ನುವಾಗಲೇ ಒಂದು ನಾಯಿ ಬಂದು ಬಾಲ ಕಡತ ತೆಗೆದು ಬ್ರೆಡ್ಡು ನಾಯಿ. ಸೊ ಅಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ ಆಯಿತು ಅವನು ಬಡವ, ಎರಡನೇದು ಅವನು ಹಸ್ದಿದ್ದಾನೆ, ಮೂರನೇದು ಅವನು ಕರುಣಾಳು. ವಿದಿನ್ 2 ಸೆಕೆಂಡ್ಸ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಯಿತಾ. ಅಷ್ಟರಲ್ಲಿ ಒಬ್ಬ ಮೋತಿಲಾಲ್ ಅಂತ ಆ ಕಾಲದ ದೊಡ್ಡ ಕ್ಯಾರೆಕ್ಟರ್ ಆಯಿತು. ತನುಜಾಳ ತಂದೆ ಅವರು, ತನುಜ ಅಂತ ನಂತರ ಕಾಜೋಳ್ನ ಅಜ್ಜ ಇವರಿಗೆ. ಸೊ ಆ ಮೋತಿಲಾಲ್ ದೂರಾಡ್ತಾ ಬರ್ತಾನೆ, ಆಲ್ರೆಡಿ ಡ್ರಂಕ್, ಕಾರಿಂದ ಹಿಡಿದು ಬರ್ತಾನೆ. ಅವನೊಂದು ಸಿಗರೇಟ್ ಪ್ಯಾಕ್ ತಗೊಳ್ತಾನೆ, ತಗೊಂಡ. ಅಂದರೆ ಅವನು ರಿಚ್ ಮ್ಯಾನ್ ಅಂತ ಗೊತ್ತಾಯಿತು. ಕಾರಿಂದ ಬಂದ ತಗೊಂಡ, ಸಿಗರೇಟ್ ಹಚ್ಚಿದ. ಹೋಗುವಾಗ ಅವನ ಪಾಕೆಟು ಪರ್ಸ್ ಕೆಳಗಡೆ ವ್ಯಾಲೆಟ್ ಬಿತ್ತು ಕಾರದ್ದು ಹೋದ. ಇವನು ಓಡ್ ಹೋಗಿ ಅದನ್ನು ತಗೊಂಡು ವಾಪಸ್ ಅವ್ರ ಹತ್ರ ಹೋಗಿ ಸಾಬ್ ಆಪ್ಕಾ ಬಟವಾ ಗಿಟ್ಟೆ ಅಂತ ಕೊಡ್ತಾನೆ. ಅವನು ಥ್ಯಾಂಕ್ ಯು ಅಂತ ತಗೊಳ್ತಾನೆ. ಆಮೇಲೆ ಏಕಂತ ಹೇಳಿ ಅದರೊಳಗಿಂತ ಒಂದು 500 ರೂಪಾಯಿನೋ ಆ ಕಾಲಕ್ಕೆ ದೊಡ್ಡ ನೋಟ್ ತೆಗೆದು ಅವ್ನಿಗೆ ಕೊಡಕ್ಕೆ ಹೋಗ್ತಾನೆ. ಆಮೇಲೆ ಅವನು ಹೀಗೆ ಬೇಕಾಗ್ತದ ಕೆಲಸ ಮಾಡೋಣ, ನಾಳೆ ನಮ್ಮ ಮನೇಲಿ ಒಂದು ಇದಿದೆ, ಪಾರ್ಟಿ ಇದೆ, ದಯವಿಟ್ಟು ಅದಕ್ಕಾದರೂ ಬನ್ನಿ ಊಟಕ್ಕೆ ಅಂತ ಹೇಳಿ ನನ್ನ ಕಾರ್ಡ್ ಕೊಡ್ತಾನೆ. ಹೋಗ್ತಾನೆ. ನೋಡಿ ಅಲ್ಲಿ ಏನಾಯಿತು ಅಂತಂದರೆ ಇವನು ಪ್ರಾಮಾಣಿಕ ಸಹ ಅನ್ನೋದು ಕೂಡ ಸಾಬೀತು. ಜಾಸ್ತಿ ಇಲ್ಲ, 1 ನಿಮಿಷದಲ್ಲಿ ಮಿನಿಮಲ್ ಡೈಲಾಗ್. ಅವನು ಪ್ರಾಮಾಣಿಕ, ಅವನಿಗೆ ಪಾಕೆಟ್ ಸಿಕ್ಕಿತ್ತು, ಆದರೂ ಅವನು ತಗೊಳ್ಳಿಲ್ಲ, ಕಳ್ಳನೂ ಅಲ್ಲ, ಅವನಿಗೆ ಹಸಿದಿದ್ದು ತಗೊಳ್ಳಿಲ್ಲ. ಆಮೇಲೆ ದುಡ್ಡು ಕೊಟ್ಟದ್ದು ಬಕ್ಷೀಸನ್ನು ಕೂಡ ತಗೊಳ್ಳಿಲ್ಲ. ಆಯಿತಾ. ಆಮೇಲೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಪಾರ್ಟಿ ಸಿಗೋ. ಇವನು ಹೆದರ್ತಾ ಕಾರ್ಡ್ ತಗೊಂಡು ಒಳಗಡೆ ಹೋಗ್ತಾನೆ. ಎಲ್ಲರೂ ಟಿಪಿಕಲ್ ಶ್ರೀಮಂತರ ಮನೆಯಲ್ಲಿ ಇತ್ತ ಓಡಾಡ್ಕೊಂಡಿದ್ದಾರೆ. ಇವನು ಹಿಂಗೆ ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ಅವನು ಬರ್ತಾನೆ. ಅವರ ಮ್ಯಾನ್ ಕಮ್ಸ್, ಅರೆ ಭಾಯ್ ಕುछ लिया कि नहीं, ಅರೆ ನಿಮಗೇನಾದರೂ ಕೊಡಪ್ಪ, ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಿದ್ದಾನೆ. ಆಮೇಲೆ ಇವನು ಜನರನ್ನು ನೋಡ್ತಾ ಇದ್ದಾನೆ, ಆ ಥರದ ಜನರಲ್ಲಿ ಒಂದು ಯಾವತ್ತೂ. ಆಗ ಅವನು ಹೇಳ್ತಾನೆ, मोतीलाल कहते हैं कि वो लोग हैं जिन्हें भी रास्ते पे बटवा मिला था लेकिन उन्होंने वापस नहीं किया. ಇವರಿಗೂ ರಸ್ತೆ ಮೇಲೆ ಪರ್ಸ್ ಸಿಕ್ಕಿತ್ತು, ಆದರೆ ಅವ್ರು ಯಾರೂ ಅದನ್ನು ವಾಪಸ್ ಮಾಡಲಿಲ್ಲ. ಅವರೆಲ್ಲ ಹೀಗಾಗ್ತಾರೆ. ಅಂದರೆ ಇದು ಇದನ್ನು ಕೂಡ ನಾನು ಇವರು ನಮ್ಮ ನಜರೀನ್ ಮುನ್ನಿ ಕವಿ ಇದ್ದಾರಲ್ಲ, ಅವ್ರ ಕಾನ್ವರ್ಸೇಷನ್ ಆನ್ ಫಿಲ್ಮ್ಸ್ ಮಾಡ್ತಾರಲ್ಲ, I think it was in conversation with Javed Akhtar talking cinema certainly. He quotes this as one of the best dialogues, the minimalistic dialogue, precise dialogue,
which characterizes ideological, or an ideological specimen, and which speaks about him also, that Motilal also. I think ಈ ಥರದ ಒಂದು ಕ್ಲಾರಿಟಿ ಆಫ್ ಕನ್ವಿಕ್ಷನ್ ಇಲ್ಲಿ ಕ್ಯಾರೆಕ್ಟರೈಸೇಷನ್ಗೆ ರೈಟ್ ಹೀಗಿರಬೇಕು ಅಂತ. ಹಾಗೇನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಹಿಂಗೆ ಬಂದ್ಬಿಟ್ರೆ ಮುಂದಿನ ಎಲ್ಲ ನಿಮ್ಮ ಇದಕ್ಕೆ ಸರಾಗುತ್ತೆ.